ಇವತ್ತೇ ದಸರಾ ಹಬ್ಬ. ಇನ್ನು ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿಕೊಂಡು, ಹಾಗೆ ನಾವು ಯಾವಾಗಲೂ ಬನ್ನಿ ಮರಕ್ಕೆ ಹೋಗ್ತೀವಲ್ಲ, ಇವತ್ತು ಲಾಸ್ಟ್ ದಿನ ಆಗಿರೋದ್ರಿಂದ ದೇವರಿಗೆ ಉಡಿ ಎಲ್ಲ ತುಂಬಬೇಕು. ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಬ್ಲೌಸ್ ಪೀಸಲ್ಲೇ ಅರಿಶಿನ ಕುಂಕುಮ ಅಕ್ಕಿ ಕೊಬ್ಬರಿ ಅರಿಶಿನ ಕೊಂಬು ಅಡಿಕೆ ಕಲ್ಸಕ್ರೆ ಎಲ್ಲ ಹಾಕಿ ಅದನ್ನೆಲ್ಲ ಉಡಿ ಥರ ಕಟ್ಬಿಟ್ಟು ದೇವ್ರ ಮುಂದೆ ದೀಪ ಹಚ್ಚಿದ್ದಾದ್ಮೇಲೆ ಆ ಗಿಡಕ್ಕೆ ಮರ ಏನಿರುತ್ತೆ ಅದಕ್ಕೆ ಉಡಿ ಎಲ್ಲ ಕಟ್ತೀವಿ. ಉಡ್ಸೋರು ಸೀರೆ ಕೂಡ ಉಡಿಸ್ತಾರೆ, ಬಟ್ ನಾನು ಯಾವಾಗಲೂ ಇದೆ ಉಡಿ ಮಾತ್ರ ಕಟ್ಟೋದ್ರಿಂದ ಉಡಿ ಕಟ್ಟಿದ್ದೀನಿ. ಇನ್ನು ಹಬ್ಬ ಅಂತೇಳಿ ಮನೇಲಿ ಇವತ್ತು ಒಬ್ಬಟ್ಟೆಲ್ಲ ಮಾಡಿದ್ವಿ. ಒಬ್ಬಟ್ಟೆಲ್ಲ ಮಾಡಿದ್ದಾದಮೇಲೆ ಆಯುಧ ಪೂಜೆ ದಿನ ನಾವೇನು ಮಾಡಿರಲಿಲ್ಲ, ಅದಕ್ಕೆ ಹಬ್ಬದ ದಿನವೇ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮದು ಸಿಲಿಂಡ್ರ್ ಗೋಡನ್ ಎಲ್ಲ ಇದೆ, ಅಲ್ಲೆಲ್ಲ ಹೋಗಿ ಸ್ವಲ್ಪ ಪೂಜೆ ಎಲ್ಲ ಮಾಡಿಕೊಂಡು, ಹಾಗೆ ಅಲ್ಲಿಂದ ನಮ್ಮ ಹೊಲದಲ್ಲಿ ಒಂದು ಚಿಕ್ಕದು ಮಾರಮ್ಮ ದೇವಿದು ದೇವಸ್ಥಾನ ಇದೆ. ಆಲ್ಮೋಸ್ಟ್ ಅಲ್ಲಿ ಯಾರು ಈ ಥರ ಡೀಪಾಗಿ ಪೂಜೆ ಮಾಡೋಕ್ಕೆ ಹೋಗಲ್ಲ, ನಾರ್ಮಲಾಗಿ ಪೂಜೆ ಮಾಡಿ ಹೋಗ್ಬಿಡ್ತಾರೆ. ನಮ್ಮ ಮನೇಲಿ ಅಮಾವಾಸ್ಯೆ ಹುಣ್ಣಿಮೆ ಆವಾಗವಾಗ ಈ ಥರ ಹೋಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಬರ್ತಾರೆ. ಇನ್ನು ಇವಾಗ ದೇವಿದೇ ಹಬ್ಬ ಆಗಿರೋದ್ರಿಂದ ಹೋಗ್ಬರೋಣ ಅಂತ ಹೇಳ್ಬಿಟ್ಟು ನಾವು ಮಕ್ಕಳೆಲ್ಲ ಹೋಗಿ ಅದನ್ನೆಲ್ಲ ತೆಗೆದು ಎಲ್ಲ ಪೂಜೆ ಮಾಡ್ಕೊಂಡು, ಹಾಗೆ ಮನೇಲೇ ಮಾಡಿರೋ ಒಬ್ಬಟ್ಟು ಸಾರೆಲ್ಲ ತೊಗೊಂಡೋಗಿ ಅಲ್ಲೆಲ್ಲ ಊಟ ಮಾಡಿದ್ವಿ. ಪೂಜೆ ಮಾತ್ರ ನಮಗಂತೂ ಫುಲ್ ಖುಷಿಯಾಗಿ ಸಮಾಧಾನವಾಗಿ ಚೆನ್ನಾಗಿತ್ತು. ನಿಮಗೂ ಕೂಡ ಪೂಜೆ ಚೆನ್ನಾಗಿದೆ, ಅಲಂಕಾರ ಚೆನ್ನಾಗಿದೆ ಅನಿಸಿದ್ರೆ ಒಂದು ಲೈಕ್ ಮಾಡಿ. ಇನ್ನು ಅಲ್ಲಿ ಪೂಜೆ ಮಾಡ್ಕೊಂಡಿದ್ದಾದಮೇಲೆ ಮನೆಗೆ ಬಂದು ಸ್ವಲ್ಪ ಹೊತ್ತೆಲ್ಲ ಆದಮೇಲೆ ಈವ್ನಿಂಗು ನಾನು ಯಾವಾಗಲೂ ಹೋಗ್ತೀನಲ್ಲ ಬನ್ನಿ ಮಹಾಕಾಳಿ ದೇವಸ್ಥಾನ, ಅಲ್ಲಿಗೆ ಹೋಗಿದ್ವಿ. ಆಲ್ಮೋಸ್ಟ್ ಪ್ರತಿ ವರ್ಷ ದಸರಾ ದಿನ ಅಲ್ಲಿ ಹೋಗ್ತೀವಿ. ನಾನು ಹೋಗಿ ಬಂದಿದ್ದಾದಮೇಲೆ ನಮ್ಮ ಕಡೆ ಈ ಹಬ್ಬದ ದಿನ ಬನ್ನಿನೆಲ್ಲ ಕೊಟ್ಬಿಟ್ಟು ದೊಡ್ಡವರಿಗೆ ಆಶೀರ್ವಾದ ಎಲ್ಲ ತೊಗೊತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.